ಕೋಟದಿಂದ ಪ್ರಮುಖವಾಗಿ ಆಗುಂಬೆ ಅಥವಾ ಮಂದಾರ್ತಿ ಅನ್ನುವಂಥ ಪುಣ್ಯಕ್ಷೇತ್ರಗಳನ್ನು ಸಂಪರ್ಕ ಮಾಡುವಂಥ ಒಂದು ರಾಜ್ಯ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಸಾಮಾನ್ಯವಾಗಿ ಅತಿಯಾದ ಮಳೆ ಆದಾಗ ಅಕ್ಕಪಕ್ಕದಲ್ಲಿರುವಂಥ ನೀರು ತುಂಬಿ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇತ್ತು. ಅಕ್ಕಪಕ್ಕದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇತ್ತು. ಅದಲ್ಲದೆ ಅಲ್ಲೇ ಅಕ್ಕಪಕ್ಕದ ಹಲವು ಗದ್ದೆಗಳನ್ನು ಈ ನೀರು ನುಂಗು ಬಿಡ್ತಾ ಇತ್ತು. ಇದನ್ನು ಉಪ್ಲಾಡಿ ಗ್ರಾಮದಲ್ಲಿರುವಂಥ ಒಂದು ಭಾಗ, ಇದು ಬಹಳಷ್ಟು ಬೇಗ ಇದರ ರಿಪೇರಿ ಆಗಬೇಕು, ಇಲ್ಲೊಂದು ಶಾಶ್ವತ ರಸ್ತೆ ಆಗಬೇಕು, ರಸ್ತೆ ಸ್ವಲ್ಪ ಎತ್ತರದಲ್ಲಿರಬೇಕು, ಅದಕ್ಕೂ ಮುನ್ನ ಆ ಕಡೆಯಿಂದ ಈ ಕಡೆ ನೀರು ಪಾಸ್ ಆಗೋದಕ್ಕೆ ಸುಸಜ್ಜಿತ ಮೋರಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಬಹಳಷ್ಟು ದಿನಗಳಿಂದ ಒಂದು ಒತ್ತಾಯ ಕೇಳಿಬಂದಿತ್ತು. ಆ ಒತ್ತಾಯಕ್ಕೆ ಮೊನ್ನೆ ಪುರಸ್ಕಾರ ಸಿಕ್ತು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಬಹಳ ಖುಷಿಯಾಗಿದ್ರು. ಅಟ್ಲೀಸ್ಟ್ ಕೊನೆಗಾದರೂ ಒಂದು ರಸ್ತೆ ಆಯ್ತಲ್ಲ, ಕೊನೆಗಾದರೂ ಒಂದು ನೀರು ಪಾಸ್ ಆಗೋದಕ್ಕೆ ಮೋರಿ ಆಯ್ತಲ್ಲ ಅಂಥೇಳಿ ಜನ ಖುಷಿ ಪಡ್ತಾ ಇದ್ರು. ಆದರೆ ಆ ಖುಷಿಯ ನಗೆ ಮುಗಿಯೋದ್ರೊಳಗಡೆ ಆ ರಸ್ತೆಯ ವಾಸ್ತವ ಬಯಲಾಗಿದೆ. ಇದು ಕಳಪೆ ಕಾಮಗಾರಿ ಅಂತ ಕರಿಬೇಕೋ, ಅಥವಾ ತರಾತುರಿಯಲ್ಲಿ ಮಾಡಿದಂಥ ಕಾಮಗಾರಿ ಅಂತ ಕರಿಬೇಕೋ, ಅಥವಾ ಇದು ಸುಮ್ಮನೆ ಕಣ್ಣಿಗೆ ಮಣ್ಣೆರಚೋದಕ್ಕೆ ಮಾಡಿದಂಥ ಕಾಮಗಾರಿ ಅನ್ಬೇಕೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಓಪನ್ ಆದಂಥ ರಸ್ತೆ, ಮಳೆಗಾಲದ ಆರಂಭದಲ್ಲಿ ಓಪನ್ ಆದಂಥ ರಸ್ತೆ, ಒಂದು ಮಳೆಗಾಲ ಕಂಪ್ಲೀಟ್ ಆಗೋವರೆಗೂ ಕೂಡ ತನ್ನ ಸದೃಢತೆಯನ್ನು ಕಾಪಾಡ್ಕೊಳ್ತಿಲ್ಲ ಅಂತಂದರೆ ನಮ್ಮ ತೆರಿಗೆ ಹಣವನ್ನು ನೀವು ಎಲ್ಲಿ ಬಳಸ್ತಾ ಇದ್ದೀರಿ ಅಂತ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಮೊನ್ನೆವರೆಗೂ ಸರಿ ಇತ್ತು. 15 ದಿನಗಳಿಂದ ಸುರಿತಾ ಇರುವಂಥ ಈ ಒಂದು ಪುಷ್ಯ ಮಳೆಗೆ ರಸ್ತೆ ಒಂದು ಭಾಗ ಕುಸಿದಿದೆ ಅಂತಂದರೆ ದೂರದಿಂದ ಬರಬೇಕಾದ್ರೆ ಕುಸಿದು ಹೋಗಿದೆ ಅಂತ ಕಾಣಿಸೋದಿಲ್ಲ. ಆದರೆ ಅಲ್ಲಿಂದ ಓಡಾಡುವ ವಾಹನ ಸವಾರರಿಗೆ ಗೊತ್ತದು ಯಾವ ಮಟ್ಟಿಗೆ ಕುಸಿದಿದೆ ಅಂತ. ಮೋರಿ ಎತ್ತರಕ್ಕೆ ಮಾಡಿದ್ದಂಥ ಡಾಂಬರ್ನ ರಸ್ತೆ ಕೇವಲ ಒಂದೇ ಮಳೆಗೆ ಕುಸಿದು ಹೋಗಿದೆ. ಎಲ್ಲಿವರೆಗೆ ಅಂತಂದರೆ ಮೋರ್ ದೆನ್ 1.5 ಇಂದ 2 ಇಂಚು ಮೋರಿ ಎತ್ತರದಲ್ಲಿದೆ, ರಸ್ತೆ ಕೆಳಗಿದೆ. ಸಾಮಾನ್ಯವಾಗಿ ವಾಹನ ಸವಾರರು ಇದನ್ನು ಗಮನಿಸೋದಿಲ್ಲ. ಏಕಾಏಕಿ ಬಂದಾಗ ಅದು ಟೈರ್ಗೆ ಮತ್ತು ರಿಮ್ಗೆ ಅತಿ ದೊಡ್ಡ ಹೊಡೆತ ಕೊಡುತ್ತೆ. ಏನೂ ಗೊತ್ತಿಲ್ಲದೆ ಅತಿ ವೇಗದಲ್ಲಿ ಜೋರಾದ ಮಳೆಯಲ್ಲಿ ಬರ್ತಾ ಇದ್ದರೆ ಇಲ್ಲಿ ದೊಡ್ಡ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಕೂಡ ಇದೆ. ಆ ಬಗ್ಗೆ ನಮ್ಮ ಪ್ರತಿನಿಧಿ ಜೊಬಿನ್ ಅಮಾಸ್ಬೈಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟ ಎಂಬ ಭಾಗದಲ್ಲಿರುವಂತಹ ರಾಜ್ಯ ಹೆದ್ದಾರಿ ಈಗ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ನಾವಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟದ ಉಪ್ಲಾಡಿ ಎಂಬ ಭಾಗದಲ್ಲಿ ಇದ್ದೇವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈ ರಾಜ್ಯ ಹೆದ್ದಾರಿ ಅನ್ನುವಂಥದ್ದು ಕಳೆದ 3 ತಿಂಗಳ ಹಿಂದಷ್ಟೇ ಅಗಲೀಕರಣಗೊಂಡಂಥದ್ದು. ಆದರೆ ಈಗ ಈ ರಾಜ್ಯ ಹೆದ್ದಾರಿ ಏನಿದೆ ಒಂದು ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಈ ರಾಜ್ಯ ಹೆದ್ದಾರಿ ಅನ್ನುವಂಥದ್ದು ಮಲೆನಾಡು ಹಾಗೂ ಕರಾವಳಿಯನ್ನ ಪ್ರಮುಖವಾಗಿ ಸಂಪರ್ಕಿಸುವಂತ ಒಂದು ಮೂಲ ಸಂಪರ್ಕ ಕೊಂಡಿ ಅಂತ ಹೇಳ್ಬೋದು. ಕೋಟದಿಂದ ಕಟ್ಟೆ ಮಾರ್ಗವಾಗಿ ಮಂದರ್ತಿ, ಹೆಬ್ರಿ, ಆಗುಂಬೆ ಮಾತ್ರವಲ್ಲದೆ ಹಾಲಾಡಿ, ಸಿದ್ದಾಪುರ ಮೂಲಕ ಶಿವಮೊಗ್ಗವನ್ನು ಸಂಪರ್ಕಿಸುವಂತಹ ಈ ಒಂದು ಪ್ರಮುಖ ರಸ್ತೆ ಇವತ್ತು ಸಂಪೂರ್ಣವಾಗಿ ಹದೆಗಟ್ಟಿಲ್ಲ, ಆದರೆ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಕಳೆದ 3 ತಿಂಗಳ ಹಿಂದಷ್ಟೇ ಈ ರಸ್ತೆಯನ್ನ ಅಗಲೀಕರಣದ ಕಾಮಗಾರಿಯನ್ನ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಒಂದು ಕೊಜೆ ಹೊಂಡ ಇದೆ. ಈ ಕೊಜೆ ಅಂತ ಹೇಳಿದ್ರೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರಬಹುದು, ಮನೆಗಳಿಗೆ ಬಳಸುವಂತಹ ಹಂಚೇನಿದೆ, ಆ ಹಂಚನ್ನ ತಯಾರು ಮಾಡುವಂತಹ ಮಣ್ಣೇನಿರುತ್ತೆ, ಆ ಮಣ್ಣಿನ ಗಣಿಗಾರಿಕೆ ನಡೆದಿರುವಂತಹ ಜಾಗ. ಹಲವು ವರ್ಷಗಳಿಂದ ನಡೆದಿರುವಂತಹ ಈ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿ ಆ ನೀರನ್ನುವಂಥದ್ದು ಈ ರಾಜ್ಯ ಹೆದ್ದಾರಿ ಮೇಲೆ ಬಂದು ಇಲ್ಲಿನ ಶಾಲಾ ಕಾಲೇಜುಗಳಾಗಿರ್ಬೋದು, ಹಾಗೆ ಇಲ್ಲಿನ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಿರುತ್ತೆ ಮಳೆಗಾಲದಲ್ಲಿ ಈ ನೀರು ಮೇಲೆ ಬಂದಿರೋದ್ರಿಂದ. ಇದನ್ನ ಸರಿಪಡಿಸುವ ಸಲುವಾಗಿ ಕಳೆದ 3 ತಿಂಗಳ ಹಿಂದೆ ಈ ಒಂದು ರಾಜ್ಯ ಹೆದ್ದಾರಿಯನ್ನು ಅಗಲೀಕರಣ ಮಾಡಲಾಗುತ್ತೆ. ಆದರೆ ಈಗ ಈ ಅಗಲೀಕರಣವನ್ನು ಕಳಪೆ ಕಾಮಗಾರಿ ಮಾಡಿರುವಂತಹ ಈ ಅಗಲೀಕರಣದ ಕಾಮಗಾರಿ ಏನಿದೆ ಸದ್ಯ ಇಲ್ಲಿನ ಸಾರ್ವಜನಿಕರಿಗೆ ಒಂದು ರೀತಿಯ ಮೃತ್ಯುಕೂಪ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ರಸ್ತೆಯ ಮಧ್ಯದಲ್ಲೇ ಒಂದು ಬ್ಯಾರಿಗೇಟ್ ಅನ್ನು ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ರಸ್ತೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರನ್ನ ಪಾಸ್ ಮಾಡುವಂತ ಜಾಗ ಏನಿದೆ ಆ ಭಾಗದಲ್ಲಿ ಕಾಂಕ್ರೀಟ್ ನ ಒಂದು ಸ್ಟ್ರಕ್ಚರ್ ಹಾಕಿದ್ದಾರೆ. ಆ ಸ್ಟ್ರಕ್ಚರ್ ಮತ್ತು ಡಾಂಬರ್ ಅನ್ನುವಂಥದ್ದು ತುಂಬಾನೇ ಅಜಗಜಾಂತರವಾಗಿ ವ್ಯತ್ಯಾಸಗೊಳ್ತಾ ಇದೆ. ನೀವು ನೋಡ್ತಾ ಇರ್ಬೋದು ವಾಹನಗಳು ಯಾವ ರೀತಿ ಸಂಚರಿಸ್ತಿದ್ದೇವೆ ಅಂತ. ಈ ಇಷ್ಟೊಂದು ಅಪಾಯಕಾರಿಯಾದಂತಹ ಒಂದು ಎಡ್ಜ್ ಇಲ್ಲಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮುತುವರ್ಜಿಯನ್ನು ವಹಿಸ್ತಾ ಇಲ್ವನ್ನಂಥದ್ದು ಸಾರ್ವಜನಿಕ ವಲಯದಲ್ಲಿ ಸದ್ಯ ಮೂಡ್ತಿರುವಂತ ಪ್ರಶ್ನೆಯಾಗಿದೆ. ಇಲ್ಲಿ ಯಾರಾದ್ರೂ ಹೊಸಬ್ರು ಬಂದ್ರೆ ಅವರು ಅತಿ ವೇಗದಲ್ಲಿ ಒಂದು ರಾಜ್ಯ ಹೆದ್ದಾರಿ ಇದೆ, ತುಂಬಾ ಅಗಲವಾಗಿದೆ, ಅತಿ ವೇಗದಲ್ಲಿ ಅವರೇನಾದ್ರೂ ಬಂದ್ರೆ ಈ ಒಂದು ಎಡ್ಜ್ಗಳ ಮೂಲಕ ಸಾಗುವಾಗ ಅಪಘಾತವಾದ್ರೆ ಅದಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರ ಹೊಣೆ ಆಗುತ್ತಾ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗ್ತಾರ ಅನ್ನುವಂಥದ್ದು ಕೂಡ ಸದ್ಯ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಿರುವಂತ ಪ್ರಶ್ನೆಯಾಗಿದೆ. ಸರಿಸುಮಾರು 3 ತಿಂಗಳ ಹಿಂದಷ್ಟೇ, ಏನು ಹೆಚ್ಚು ವರ್ಷಗಳು ಕೂಡ ಆಗಿಲ್ಲ, 3 ತಿಂಗಳ ಹಿಂದಷ್ಟೇ ಕಾಮಗಾರಿಗೊಂಡಂತಹ ಈ ಒಂದು ರಸ್ತೆ ಈಗ ಮತ್ತೆ ಅಪಾಯದ ಹಂತದಲ್ಲಿದೆ. ಹಾಗೆ ಈ ರಸ್ತೆ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಮಣ್ಣನ್ನು ಹಾಕಿದ್ದಾರೆ. ಯಾರಾದರೂ
ರಾತ್ರಿಯಲ್ಲಿ ವೇಗದಲ್ಲಿ ವಾಹನದಲ್ಲಿ ಬರ್ತಾ ಇರಬೇಕಾದ್ರೆ ಏನಾದರೂ ಎಮರ್ಜೆನ್ಸಿಗೆ ಅವರು ರಸ್ತೆಯಿಂದ ಕೆಳಗಿಳಿಸಿದ್ರೆ ಅವರ ವಾಹನ, ಈಗ ಸಣ್ಣ ಪುಟ್ಟ ವಾಹನವಾದರೆ ಏನೋ ನಡೆಯುತ್ತೆ, ಆದರೆ ಈ ಹೆವಿ ವೆಹಿಕಲ್ ಏನಾದರೂ ಕೆಳಗಡೆ ಬಂದರೆ ಖಂಡಿತವಾಗಿ ಹೂತುಕೊಳ್ಳುವುದಂಥದ್ದು ಸಹಜ. ಹಾಗೆ ನೀವು ಈ ರಸ್ತೆಯ ಎಂಡಲ್ಲಿ ನೀವು ನೋಡ್ತಾ ಇದ್ರೆ ಈ ರಸ್ತೆ ಇಲ್ಲಿ ಅಗಲವಾಗಿದೆ, ನಾವು ಇರುವಂಥ ಪ್ರದೇಶದಲ್ಲಿ ಈ ರಸ್ತೆ ಅಗಲವಾಗಿದೆ, ಆದರೆ ನಮ್ಮ ಪ್ರದೇಶದಿಂದ ಒಂದು 50 ಮೀಟರ್ ದೂರ ಹೋದರೆ ಮತ್ತೆ ರಸ್ತೆ ಕಿರಿದಾಗಿದೆ. ಇಲ್ಲಿ ಯಾರಾದರೂ ಹೊಸಬರು ಬಂದರೆ ಇಲ್ಲಿ ಮುಂದೆ ರಸ್ತೆ ಕಿರಿದಾಗಿದೆ ಅನ್ನುವಂಥ ಒಂದು ಕಾಷನ್ ಬೋರ್ಡ್ ಆಗಿರ್ಬೋದು, ಒಂದು ಎಮರ್ಜೆನ್ಸಿ ಅಲರ್ಟ್ನೆಸ್ ಕೊಡುವಂಥ ಒಂದು ಸೂಚನಾ ಫಲಕಗಳು ಕೂಡ ಈ ಭಾಗದಲ್ಲಿಲ್ಲ. ಇನ್ನು ನೀವು ರಸ್ತೆಯ ಪಕ್ಕದಲ್ಲಿ ನೋಡಿದ್ರೆ ಎರಡೂ ಕಡೆ ಕೂಡ ನೀರು ತುಂಬಿಕೊಂಡಿದೆ. ಇಲ್ಲಿ ಒಂದು ತಡೆಗೋಡೆ ಆಗಿರ್ಬೋದು ಅಥವಾ ಯಾರಾದರೂ ರಾತ್ರಿಯಲ್ಲಿ ಗೊತ್ತಾಗದೆ ಆ ಕಡೆ ಹೋಗದೆ ಇರುವ ಹಾಗೆ ಒಂದು ರಿಫ್ಲೆಕ್ಟರ್ ಆಗಿರ್ಬೋದು, ಇದೇನು ಕೂಡ ಇಲ್ಲ. ಸಂಪೂರ್ಣವಾಗಿ ಅವೈಜ್ಞಾನಿಕ ಕಾಮಗಾರಿ ಅಂತ ಕೂಡ ಹೇಳ್ಬೋದು. ನೀವು ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೆರೆ ಇದೆ. ಯಾರಾದರೂ ರಾತ್ರಿಯ ಸಮಯದಲ್ಲಿ ಇಲ್ಲಿಗೆ ಹೊಸಬರು ಬಂದರೆ ಗೊತ್ತಾಗದೆ ಅವರು ವಾಹನವನ್ನು ಇಲ್ಲಿ ನಿಲ್ಲಿಸಿದ್ರೆ ಅವರ ಗತಿ ಏನು? ಯಾಕಂತ ಹೇಳಿದ್ರೆ ಒಂದು ರಸ್ತೆ ಅಂತ ಹೇಳಿದ್ಮೇಲೆ ಆ ರಸ್ತೆಯ ಪಕ್ಕದಲ್ಲಿ ಕೆರೆ ಇದ್ದರೆ ಅಥವಾ ಏನಾದರೂ ಒಂದು ಆಳ ಪ್ರದೇಶವಿದ್ದರೆ ಆ ಪ್ರದೇಶಕ್ಕೆ ಒಂದು ತಡೆಗೋಡೆಯನ್ನು ಹಾಕುವಂಥದ್ದು ಅಥವಾ ಒಂದು ರಿಫ್ಲೆಕ್ಟರ್, ಎಮರ್ಜೆನ್ಸಿ ರಿಫ್ಲೆಕ್ಟರ್ ಹಾಕುವಂಥದ್ದು ಅಥವಾ ಆಳ ಇದೆ ಅನ್ನುವಂಥ ಒಂದು ಸೂಚನಾ ಫಲಕವನ್ನು ಆದರೂ ನೀಡಬೇಕು. ಆದರೂ ಕೂಡ ಅದನ್ನು ಇಲ್ಲಿ ನೀಡಲಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ತರಾತುರಿಯಲ್ಲಿ ಮಳೆಗಾಲ ಶುರುವಾಗುವ ಮುಂಚೆ ತರಾತುರಿಯಲ್ಲಿ ಮಾಡಿದಂಥ ಈ ಒಂದು ರಸ್ತೆ ಕಾಮಗಾರಿ ಇವತ್ತು ಸಾರ್ವಜನಿಕರಿಗೆ ಒಂದು ಅಪಾಯವನ್ನು ತಂದೊಡ್ಡುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾಮ್ಯಾನ್ ಪ್ರತೀಕ್ ಜೊತೆ ಜೋಬಿನ ಮಾಸೆಬಾಯಿಲ್, ನ್ಯೂಸ್ ನೆಕ್ಸ್ಟ್ ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.